ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಅಪ್ಪ ಅವರು ಶರಣರು ಎಂಥ ಅದ್ಭುತವಾದ ಬದುಕನ್ನು ಕಳೆದರು. ಅವರು ಬದುಕಿದ್ದು 76 ವರ್ಷ. ಅವರು ಬದುಕಿದ್ದು 76 ವರ್ಷ. ಹೆಚ್ಚಿನ ಕಾಲ ಕಲಬುರಗಿಯೊಳಗ ಕಳೆದಾರ. 36 ವರ್ಷ ಮಾತ್ರ ಅವರು ಅರಳಗುಂಡಿಗೆಯಲ್ಲಿದ್ರು. ಅಲ್ಲಿಂದ ಸಂಚಾರ ಮಾಡ್ತಾ ಹೊರಟು ಬಂದವರು ಇಲ್ಲಿ 40 ವರ್ಷಗಳ ಕಾಲ ಬಹಳ ಸುದೀರ್ಘವಾಗಿರುವಂತ ದಾಸೋಹದ ಲೀಲೆಯನ್ನ ಮಾಡಿ ಮನುಕುಲದ ಭಕ್ತರಿಗೆ ಕಲ್ಯಾಣದ ಮಾರ್ಗವನ್ನು ತೋರಿ ನಂಬಿ ಬರುವ ಭಕ್ತರಿಗೆ ಅನುಗ್ರಹವನ್ನು ದಯಪಾಲಿಸಿ ಆನಂದವನ್ನು ನೀಡಿರುವಂತ ಶರಣರು. ನೋಡಿ, ಅವರ ಲಿಂಗೈಕ್ಯ ಪ್ರಸಂಗವನ್ನು ಕುರಿತಾಗಿ ಪುರಾಣದೊಳಗೆ ಉಲ್ಲೇಖ ಮಾಡ್ತಾರ. ಶಾಲಿವಾಹನ ಶಕೆ ಸರ್ವಜಿತು ನಾಮ ಸಂವತ್ಸರ ಪಾಲ್ಗುಣ ಮಾಸ ಪಂಚಮಿ ಸೋಮವಾರ ಬೆಳಗಿನ ಜಾವ ಶರಣರು ಲಿಂಗವನ್ನ ಬೆರೆತು ಲಿಂಗೈಕ್ಯರಾದರು. ನಾಡಿನ ತುಂಬ ಸುದ್ದಿ ಹಬ್ಬುತ್ತದೆ. ನಮ್ಮಪ್ಪ ಮಹಾದಾಸೋಹಿ ಶರಣಪ್ಪ ಬರಗಾಲದ ಬಂಟನಾಗಿ ಬರಗಾಲದ ಬವಣೆಯನ್ನು ದೂರ ಮಾಡಿರುವಂತ ಶರಣಪ್ಪ, ರೋಗ ರುಜನೆಯನ್ನ ಅಂಟಿಸಿಕೊಂಡು ಬಂದವರಿಗೆ ಅವರ ಭವರೋಗವನ್ನು ದೂರ ಮಾಡಿರುವಂತ ಶರಣಪ್ಪ, ಬಂಜೆಯರ ಬಾಳಿಗೆ ಸಂತಾನದ ಭಾಗ್ಯವನ್ನು ಕೊಟ್ಟು ಮನೆತನಗಳನ್ನು ಬೆಳಗಿರುವಂತ ಶರಣಪ್ಪ, ಅಜ್ಞಾನಿಗಳ ಕಣ್ತೆರೆಸಿ ಸುಜ್ಞಾನದ ಬೆಳಕನ್ನು ಚೆಲ್ಲಿರುವಂತ ಶರಣಪ್ಪ. ಅಂತ ಶರಣಪ್ಪನವರು ಲಿಂಗೈಕ್ಯರಾಗಿದ್ದಾರೆ ಎನ್ನುವಂಥ ಸುದ್ದಿ ನಾಡಿನ ತುಂಬ ಹಬ್ಬಿದಾಗ ಎಲ್ಲರೂ, ಈ ಭಾಗದ ಪರಮ ಪೂಜ್ಯರೆಲ್ಲರೂ ಕೂಡ ದಯಮಾಡಿಸ್ತಾರೆ. ದೊಡ್ಡ ದೊಡ್ಡ ಶರಣರೆಲ್ಲ ಬರ್ತಾರೆ, ಸದ್ಭಕ್ತರೆಲ್ಲ ಬರ್ತಾರೆ. ನಾಡಿಗೆ ನಾಡೇ ಶರಣರ ಅಂತಿಮ ದರ್ಶನವನ್ನು ಪಡ್ಕೊಂಡು ಕಣ್ಣೀರು ಹಾಕಿ ತಮ್ಮ ಭಾವಭಕ್ತಿಯನ್ನು ಅರ್ಪಣಾ ಮಾಡಿ ಇದೇ ಪಾವನ ಪುಣ್ಯ ನೆಲದೊಳಗ ಅಂದು 203 ವರ್ಷಗಳ ಹಿಂದೆ ಈ ನೆಲದೊಳಗ ಪರಮ ಪೂಜ್ಯರ ಶಿವ ಸಮಾಧಿಯನ್ನ ಮಾಡಲಾಯಿತು. ಆ ಸಮಾಧಿ ಇವತ್ತಿಗೂ ಕೂಡ ತ್ರಿಕಾಲದಲ್ಲಿ ಪೂಜೆಗೊಳ್ಳುವುದರ ಮೂಲಕ ಭಕ್ತರಿಗೆ ದರ್ಶನ ಕೊಡ್ತದಂದ್ರ ಎಮ್ಮವರಿಗೆ ಸಾವಿಲ್ಲ ಸಾವಿಲ್ಲ ಸಾವಿಲ್ಲ. ಆ ಗದ್ದುಗೆಯೊಳಗಿದ್ದುಕೊಂಡೇ ಶರಣ ಭಕ್ತರಿಗೆ ನಿತ್ಯ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಸಮಾಧಿಯ ಮೇಲ್ಭಾಗದಲ್ಲಿ 2 ರೂಪಗಳ ಅಪರೂಪವಾಗಿರುವಂಥ ಒಂದು ಆಕೃತಿಯನ್ನು ನಾವು ಕಾಣುತ್ತೇವೆ. ಅದರ ನಿಜವಾದ ಸತ್ಯ ಏನು ಅಂದರೆ, ಗುರುವಿಲ್ಲದೆ ಈ ಬದುಕಿಗೆ ಬೆಳಕಿಲ್ಲ, ಗುರುವಿಲ್ಲದೆ ಈ ಬದುಕಿಗೆ ಗತಿ ಇಲ್ಲ, ಗುರುವಿಲ್ಲದೆ ಈ ಜೀವನ ಉದ್ಧಾರ ಇಲ್ಲ ಅನ್ನುವಂಥ ತತ್ವವನ್ನು ಸಾರಿದ ಶರಣಪ್ಪ ಒಂದೇ ಮುಖವಾಗಿ ಕಾಣಬಾರದು. ಗುರು ಶಿಷ್ಯ ಇಬ್ಬರು ಭಾವೈಕ್ಯತೆಯಿಂದ ಕೂಡಿ ಮುಖಗಳೆರಡಾದರೂ ಒಳಗಿರುವ ಪರಂಜ್ಯೋತಿ ಆತ್ಮ ಅದು ಒಂದೇ ಇದೆ ಅನ್ನುವಂಥ ರೂಪವನ್ನು ತೋರುವ ಸಲುವಾಗಿ 2 ಮುಖಗಳ ದರ್ಶನ. ಇತಿಹಾಸದೊಳಗೆ ಯಾವ ಮಹಾತ್ಮರ ರೂಪ ಹಿಂಗಿಲ್ಲ. ಇದು ಇಡೀ ವಿಶ್ವದೊಳಗೆ ಹೇಳುವುದು ನಾನು. ಎಂಥ ಅದ್ಭುತವಾದ ರೂಪಗಳು. ಗುರು ಶಿಷ್ಯರ ಭಾವೈಕ್ಯತೆ, ಗುರು ಮುಟ್ಟಿ ಗುರುವಾಗುವಂತಹದ್ದು ಲಿಂಗಾಯತ ಧರ್ಮ. ಜ್ಯೋತಿ ಮುಟ್ಟಿದ ಬತ್ತಿಗಳೆಲ್ಲ ಜ್ಯೋತಿಯಪ್ಪವಯ್ಯ ಅಂತಾರ ನಮ್ಮ ಶರಣರು. ಬರೇ ಗುರು ಗುರುವಾಗಿನೇ ಉಳಿಬೇಕು, ಶಿಷ್ಯ ಶಿಷ್ಯನಾಗಿನೇ ಉಳಿಬೇಕು ಅನ್ನೋದು ಲಿಂಗಾಯತ ಧರ್ಮದ ಫಿಲಾಸಫಿ ಅಲ್ಲ. ಗುರುವನ್ನ ಮುಟ್ಟಿ ಗುರುವನ್ನ ನಂಬಿರುವಂತ ಭಕ್ತನೂ ಕೂಡ ಗುರುವಿನಂತೆ ಯೋಗ್ಯತೆಯನ್ನ ಪಡ್ಕೊಂಡು ಗುರುತ್ವದ ಸಾಧನೆಯ ಶಕ್ತಿಯನ್ನ ತನ್ನ ಜೀವನದೊಳಗೆ ಸಾಧನೆ ಮಾಡಲಿಕ್ಕೆ ಬರ್ತದೆ ಅನ್ನಲಿಕ್ಕೆ ಇದು ಲಿಂಗಾಯತ ಧರ್ಮದ ತತ್ವವಾಗಿ 2 ಮುಖಗಳ ಒಂದೇ ರೂಪದ ಆ ಅದ್ಭುತವಾದ ಶರಣನ ದರ್ಶನವನ್ನ ಇವತ್ತು ಜಗತ್ತೇ ಮಾಡ್ತಾ ಇದೆ. ಅಂತ ಮಹಾಮಹಿಮರ ಸಮಾಧಿ ಈ ಪವಿತ್ರವಾದ ನೆಲದೊಳಗೆ ಆಯಿತು. ಅಂದಿನಿಂದ ಇಂದಿನವರೆಗೆ ಆ ಪರಂಪರೆ ಎಲ್ಲ ಭಕ್ತರಿಗೂ ಕೂಡ ನಿತ್ಯಾನಂದವನ್ನು ಕೊಡ್ತಾ ಇದೆ. ಅದಕ್ಕಾಗಿಯೇ ಪಾಲ್ಗೊಳ ಬಹುಳ ಪಂಚಮಿಯಂದು ಇದೇ ಕಲಬುರಗಿಯೊಳಗ ವರ್ಷವೂ ಕೂಡ ನೀವು ಜಾತ್ರೆಯನ್ನು ಮಾಡ್ತೀರಿ, ರಥೋತ್ಸವವನ್ನ ಮಾಡ್ತೀರಿ. ಕಾರಣ ಶರಣರು ಬಯಲಿಗೆ ಬಯಲಾದ ದಿನ ಅದು ಪಾಲ್ಗುಣ ಬಹುಳ ಪಂಚಮಿ. ಇವತ್ತು ನಾಡಿನ ತುಂಬ 300-400 ಕಡೆಗಳಲ್ಲಿ ತೇರೆಳಿತಾರ. ಶರಣರ ಗುಡಿಗಳನ್ನು ಕಟ್ಟ್ಯಾರ,
ತದ್ರೂಪ. ಇಲ್ಲಿ ಯಾವ ರೂಪ ಇದೆ ಇದೇ ರೂಪದೊಳಗ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ಯಾರ. ನಾ ಬಹಳ ಕಡೆ ನೋಡಿದ್ದೀನಿ. ಅದರಲ್ಲಿ ನಮ್ಮ ಭಾಗದೊಳಗೆ ಹೆಚ್ಚು ರಾಯಚೂರು ಜಿಲ್ಲಾ, ಬಳ್ಳಾರಿ ಜಿಲ್ಲಾ, ಗದಗು, ರೋಣ ಎಲ್ಲಾ ಕಡೆ ಬಹಳ ಅಂತಹ ಮಹಾಮಹಿಮರು ಬಯಲಿಗೆ ಬಯಲಾದರು. ಸಮಾಧಿ ಆಯಿತು, ಮಂಗಲ ಆಯಿತು, ಜಂಗಮಾರಾಧನೆ ಆಯಿತು, ದಾಸೋಹ ಆಯಿತು, ಶಿವಾನುಭವ ಆಯಿತು, ಎಲ್ಲ ಮುಗೀತು. ನೋಡಿ ಶರಣಪ್ಪನ ಲೀಲಾ ಎಷ್ಟು ದೊಡ್ಡದದ ಅಂದ್ರ ಸಮಾಧಿ ಕಾರ್ಯ ಮುಗಿದು ಮಹಾಮಂಗಲ ಆಯ್ತು, ಎಲ್ಲ ಆಯ್ತು. ಇದೇ ಕಲಬುರಗಿಯ ಒಬ್ಬ ಭಕ್ತ ಸಮಾಧಿಯೊಳಗೆ ಪಾಲ್ಗೊಂಡಾನ, ಅಂತ್ಯ ಸಂಸ್ಕಾರದೊಳಗೆ ಪಾಲ್ಗೊಂಡಾನ, ಮಹಾಮಂಗಳಾರತಿ ತಗೊಂಡಾನ, ಖುದ್ದಾಗಿ ಕಣ್ಣಿಲೆ ನೋಡ್ಯಾನ. ಮರುದಿನ ಬೆಳಿಗ್ಗೆ ಹುಮನಾಬಾದದ ಸಂತೆಯೊಳಗ ತನ್ನ ಕಾಯಕಕ್ಕಾಗಿ ಹೋದಾಗ ಹುಮನಾಬಾದ ಸಂತೆಯೊಳಗೆ ಇವ ಭಕ್ತ ಹೊಂಟಾನ. ಹೋಗೋ ಮುಂದ ಶರಣಪ್ಪನವ್ರು ಎದುರಿಗೆ ಬಂದು ಭೇಟಿಯಾದ್ರಂತ. ಶರಣಪ್ಪನವ್ರು ಎದುರಿಗೆ ಬಂದು ಭೇಟಿಯಾದ್ರು. ಸುಮ್ಮ ಕಲ್ಪನಾ ಮಾಡ್ಕೋರಿ, ಅಪ್ಪಿ ತಪ್ಪಿ ಹಿಂದಿನ ದಿನ ಹೋಗಿರಿ ಅಂತ ಇಟ್ಕೋರಿ, ಕಳಿಸಿ ಬರಾಕ. ಮರುದಿನ ಪಟ್ನ ಬಸ್ ಸ್ಟ್ಯಾಂಡ್ನಾಗ ಭೇಟಿಯಾದ್ರಿ, ಹೆಂಗ ಆಗ್ಬೇಡ ನೀವು. ನೀವು ಬಸ್ ಹತ್ತೋ ಮುಂದೆ ಅವ್ರು ಇಳಿಬೇಕು, ಎಲ್ಲಿಗೆ ಹೊಂಟಿವ ಅನ್ಬೇಕು. ಇವ ಬಸ್ ಹತ್ತಲ್ಲ, ಇವನ್ನ ಹಾಕೊಂಡು ಹೋಗಕ್ಕೆ ಬೇರೆ ವ್ಯಾನ್ ಬರ್ತದೆ. ಸುಮ್ ಕಲ್ಪನೆ ಮಾಡ್ಕೋರಿ. ಹಿಂದಿನ ದಿನ ಅಂತ್ಯ ಸಂಸ್ಕಾರದೊಳಗ ಪಾಲ್ಗೊಂಡಾನ. ಮುಂಜಾನೆ ಹುಮನಾಬಾದ ಸಂತಿಯೊಳಗ ಅಪ್ಪ ದರ್ಶನ ಕೊಟ್ಟಾನ, ಎದುರಿಗೆ ಬಂದಾನ. ಶರಣರನ್ನ ನೋಡಿ ಬೆರಗಾಗ್ತಾನ, ದೀರ್ಘದಂಡ ನಮಸ್ಕಾರ ಮಾಡ್ತಾನ. ಯಪ್ಪ 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 ಅಂತಾನ, ಮಾತು ಬರವಲ್ದು. ಆವಾಗ ಶರಣರು ಹೇಳ್ತಾರ, ಯಪ್ಪ ಮಹಾದಾಸೋಹದ ಕಲಬುರಗಿಯ ಮಹಾಮನೆಯೊಳಗ ಒಂದು ಮಾಡದೊಳಗ ಗೂಡಿನೊಳಗ ಒಂದು ಬಂಗಾರದ ತೋಡೆ ಇಟ್ಟು ಬಂದೀನಿ. ದೊಡ್ಡಪ್ಪ ಅವ್ರಿಗೆ ಹೇಳಪ್ಪ, ಆ ತೋಡೆ ಬಳಸ್ಕೊಂಡು ದಾಸೋಹದ ಮನೆತನವನ್ನ ನಡೆಸು ಅಂತ ತಿಳ್ಕೊಂಡು ಶರಣರು ಹೇಳಿದ್ರಂತ. ಆಗ್ಲಿ ಅಪ್ಪ ಅಂತ ಈತ ಕೈ ಮುಗಿದು ತಲಿ ಬಾಗ್ಶಾನ. ಮುಖ ಮ್ಯಾಲೆತ್ತಿ ನೋಡಿದ್ರೆ ಶರಣರು ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ, ಬಯಲಿಗೆ ಬಯಲಾಗ್ಯಾರ. ಅವ ಸಂತಿ ವ್ಯಾಪಾರ ಎಲ್ಲ ಬಿಟ್ಟ, ಇವತ್ತೇನೂ ಮಾಡೋದು ಬೇಡ, ನಮ್ಮಪ್ಪ ನನಗೆ ದರ್ಶನ ಕೊಟ್ಟಾನ, ಅಪ್ಪನ ದರ್ಶನದಿಂದ ನಾನು ಭಾಗ್ಯವಂತನಾದೆ, ಪುಣ್ಯವಂತನಾದೆ ಅಂತ ಶರಣಬಸವ 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 ಅಂತ ತಿಳ್ಕೊಂಡು ನಾಮಸ್ಮರಣೆಯನ್ನ ಮಾಡ್ತಾ ಕಲಬುರಗಿಯ ದಾಸೋಹದ ಮಹಾಮನೆಗೆ ಬಂದು ಕೈ ಮುಗಿದು ಶರಣಬಸವ 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 ಅನ್ನುವಾಗ ದೊಡ್ಡಪ್ಪ ಅವರು ನೀಲಮ್ಮವ್ವ ಕೇಳಿದ್ರಂತ, ಯಾಕಪ್ಪ ಯಾಕಪ್ಪ? ಆವಾಗ ಆ ಭಕ್ತ ಅಂತಾನ, ಯಪ್ಪ ಏನಂತ ಹೇಳಿ ಶರಣನ ಲೀಲಾ. ಇವತ್ತು ಹುಮನಾಬಾದದ ಸಂತಿಯೊಳಗ ನಮ್ಮಪ್ಪ ನನಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟು ಆಶೀರ್ವಾದ ಮಾಡ್ಯಾನ. ಆವಾಗ ದೊಡ್ಡಪ್ಪನವರಂದ್ರಂತ, ಎಷ್ಟು ಜನ್ಮದ ಪುಣ್ಯ ಮಾಡಿಯಪ್ಪ ನೀನು, ಶರಣರು ನಿನ್ನೆದುರಿಗೆ ಬಂದ ದರ್ಶನ ಕೊಟ್ಟಾರಂದ್ರ ನಿನ್ನ ಜೀವನವೇ ಮುಕ್ತಿ ಆಯಿತು ಅಂತ ತಿಳ್ಕೊಂಡು ದೊಡ್ಡಪ್ಪನವರು ಹೇಳ್ತಾರ. ಹೇಳಿದಾಗ ಆ ಭಕ್ತ ಅಂತಾನ, ಯಪ್ಪ ಬರೀ ಇಷ್ಟ ಆಗಿದ್ರ ಬ್ಯಾರೆ ಇತ್ತು, ಅಪ್ಪ ಅವರು ನನಗೊಂದು ಮಾತು ಹೇಳ್ಯಾರ. ಏನ್ ಹೇಳಿದ್ರಪ್ಪ? ಈ ದಾಸೋಹದ ಮನೆಯೊಳಗ ಅಲ್ಲೇನ ನಂದಾದೀಪ ಬೆಳಗ್ಯಾರಂತಲ್ರಿಪ್ಪ, ಲಿಂಗ ಪೂಜೆ ಮಾಡ್ಕೊಳ್ಳುವಾಗ ಅಲ್ಲೊಂದು ಗೂಡದಂತ ಮಾಡದಂತ, ಆ ಮಾಡದೊಳಗ ಬಂಗಾರದ ತೊಡೆ ಇಟ್ಟಾರಂತ ಅಪ್ಪ ಅವರು. ಅದನ್ನ ತಗೊಂಡು ತಾವು ದಾಸೋಹಕ್ಕೆ ಬಳಸ್ಕೋಬೇಕು ಅಂತ ಹೇಳ್ಯಾರ. ನೋಡಿ ಹೆಂಗದ, ನಿಮಗೆ ಹೇಳ್ತೀನಿ. ಹೌದಾ, ನೋಡೋಣ ನಡೀರಿ ಅಂತ ತಿಳ್ಕೊಂಡು ನೀಲಮ್ಮ ತಾಯಿ ದೊಡ್ಡಪ್ಪ ಅವರು ಈ ಜೊತೆಗಿರುವ ಭಕ್ತ ಹೋಗಿ ನೋಡಿದ್ರ ಶರಣಪ್ಪನವರು ಹೇಳಿದಂಗ ಆ ಮಾಡದೊಳಗ ಬಂಗಾರದ ಕಡಗ, ಬಂಗಾರದ ತೊಡೆನೇ ಇತ್ತಂತ, ಬಂಗಾರದ ತೊಡೆನೇ ಇತ್ತಂತ. ಅದನ್ನು ಬಳಸ್ಕೊಂಡು ಮುಂದೆ ದಾಸೋಹದ ಪರಂಪರೆಗೆ ಶರಣರು ಒಂದು ನಿಧಿಯಾಗಿ ಅನುಗ್ರಹವಾಗಿ ಬಂಗಾರವನ್ನು ಕೊಟ್ಟರು, ಅನುಗ್ರಹ ಮಾಡಿದ್ರು. ಬಂಗಾರಕ್ಕಿಂತ ಅನುಗ್ರಹ ಬಹಳ ದೊಡ್ಡದದ, ಶರಣನ ಕೃಪಾನೇ ಹಂಗದ. ಹಾಗಾಗಿ ಶರಣಪ್ಪನವರು ಅಂತ ಅಪರೂಪದ ಬಂಗಾರದ ಬದುಕನ್ನು ಬದುಕಿ ಎಲ್ಲರ ಬದುಕು ಬಂಗಾರ ಆಗಬೇಕು, ಅದು ಭಕ್ತಿಯ ಬಂಗಾರ ಆಗಬೇಕು, ಅದು ಜ್ಞಾನದ ಬಂಗಾರ ಆಗಬೇಕು, ಅದು ಸತ್ಯ ಧರ್ಮದ ಬಂಗಾರ ಆಗಬೇಕು. ಬದುಕಿನೊಳಗ ದಾಸೋಹ ಅನ್ನೋದು ಕೂಡ ಬಂಗಾರವಾಗಿ ಬೆಳಕನ್ನು ಕೊಡಬೇಕು ಅನ್ನುವಂಥ
ಹಿನ್ನೆಲೆಯಲ್ಲಿ ಅಪ್ಪ ಅವರು ಈ ರೀತಿಯೊಳಗೆ ಲೀಲೆಯನ್ನು ಮಾಡಿದ್ರು. ದೊಡ್ಡಪ್ಪನವರು ನೀಲಮ್ಮನವರು ಹೋಗಿ ನೋಡಿದ್ರೆ ಅದು ಇತ್ತು. ಅದನ್ನು ಬಳಸ್ಕೊಂಡೇ ಶರಣರು ಹೇಳಿದಂತೆ ಮೂಲ ದೊಡ್ಡಪ್ಪ ಅಪ್ಪ ಅವರು ಮುಂದೆ ತಮ್ಮ ಮಗನಾಗಿರುವಂಥ ಶರಣಬಸಪ್ಪನಿಗೆ ಈ ದಾಸೋಹದ ಪೀಠಾಧಿಪತಿಗಳನ್ನಾಗಿ ಮಾಡ್ತಾರ. ಅಲ್ಲಿಂದ ಪೀಠಾಧಿಪತಿಗಳ ಪರಂಪರೆ ಅದು ಆರಂಭವಾಯಿತು.